ಕನ್ನಡ ನಾಡಿದು ಚಿನ್ನದ ಕನ್ನಡಿಗರ ತಾಯಿ ಭುವನೇಶ್ವರಿಯ ಪಾದಗಳಿಗೆ ಮನೆ ಹಚ್ಚಿ ನಮಸ್ಕರಿಸುತ್ತಾ ಈಗ ನಾವೆಲ್ಲರೂ ಕಾತುರದಿಂದ ಉತ್ಸುಕತೆಯಿಂದ ಕಾಯುತ್ತಿರುವ ಕನ್ನಡಿಗರ ಹಬ್ಬವಾದ 70ನೇ ಕರ್ನಾಟಕ ರಾಜ್ಯ ಆರಂಭಿಸೋಣ. ನಮ್ಮ ಶಾಲೆಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ತನು ಕನ್ನಡ, ಮನ ಕನ್ನಡ, ನಡೆ ಕನ್ನಡ, ನುಡಿ ಕನ್ನಡ ಎಂದು ಕನ್ನಡದ ಉಳಿವಿಗಾಗಿ ಆಶಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈಗ ನಮ್ಮ ಮುಖ್ಯ ಅತಿಥಿಗಳು ಧ್ವಜಾರೋಹಣ ಈ ಕಡೆ ಬಾ ಮುಖ ಕಾಣಲು. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಬಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಣ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ರಾಷ್ಟ್ರಕವಿ ಕುವೆಂಪು 1925ರಲ್ಲಿ ರಚಿಸಿದ್ದ ಜಯ ಭಾರತ ಜನನಿಯ ತನುಜಾತೆ ಗೀತೆಗೆ ಈ ವರ್ಷ ಶತಮಾನದ ಹರ್ಷ. 2004ರಲ್ಲಿ ಕರ್ನಾಟಕದ ರಾಜ್ಯಗೀತೆಯಾಗಿ ಅಧಿಕೃತವಾಗಿ ಅಂಗೀಕೃತವಾದ ಈ ಹಾಡು ರಾಷ್ಟ್ರದ ಸಾರ್ವಭೌಮತೆಯ ಪ್ರತೀಕವಾಗಿ ರಾಷ್ಟ್ರಭಕ್ತಿಯನ್ನು ಉದ್ದೀಪಿಸಿ ರಾಜ್ಯದ ಸಾಂಸ್ಕೃತಿಕ ಘನತೆ, ಭಾವೈಕ್ಯತೆಯೊಂದಿಗೆ ಭಾಷಾ ಸೌಂದರ್ಯವನ್ನು ಮೆರೆದ ಸತ್ವಶಾಲಿ ಗೀತೆ. ಈ ನಾಡಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿ ಉಸಿರುಸಿರಲ್ಲಿ ಕನ್ನಡಾಭಿಮಾನ ಮೂಡುವಂತೆ ಮಾಡಿ ನಾಡಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಕವಿಶ್ರೇಷ್ಠತೆಯ ಬಗ್ಗೆ ತಿಳಿಸುವ ನಾಡಗೀತೆ ಹಾಡಿದ ಎಲ್ಲ ಕನ್ನಡಾಭಿಮಾನಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ತಂಡಗಳಾದ ವಾದ್ಯ ತಂಡದವರು ಪಥಸಂಚಲನವನ್ನು ಆರಂಭಿಸುತ್ತಿದ್ದಾರೆ. ಈ ಕಡೆ
ಪ್ರದರ್ಶನ. ಈಗ ಮೂರನೇ ತಂಡದವರಾದ ರಾಜೇಶ್ ತಂಡದ ಆಗಮನ. ಎಂಥ ಅದ್ಭುತ ಪ್ರದರ್ಶನ ಅವರಿಂದ ನೋಡಿ. ಕೊನೆಯದಾದರೂ ಕಡಿಮೆ ಏನಿಲ್ಲ ಎಂಬಂತೆ ಉತ್ತಮ ನಡಿಗೆಯೊಂದಿಗೆ ಸಾಗುತ್ತಿದೆ ಯೋಗೇಶ್ ತಂಡ. ಹಾಗೆ ನಮ್ಮ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳ ಪಥಸಂಚಲನವನ್ನು ನಡೆಸುತ್ತಿದ್ದಾರೆ. ನಮ್ಮ ದೇಶದ ಯೋಧರಂತೆ ಶಿಸ್ತುಬದ್ಧವಾಗಿ ಪಥಸಂಚಲನವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಕಾರ್ಯಕ್ರಮದ ಉದ್ಘಾಟನಾ ನೃತ್ಯವನ್ನು ಮಾಡಲಿದ್ದಾರೆ.
ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯಿಸಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿಯಾದ ಪವನ್. ಹರಿ ಓಂ. ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭೋದಯ. ಇಂದು ನವೆಂಬರ್ 1 ನಮ್ಮೆಲ್ಲ ಕನ್ನಡಿಗರ ಹೃದಯದಲ್ಲಿ ಗೌರವ, ಸಂತೋಷ ಮತ್ತು ಅಭಿಮಾನ ತುಂಬಿಸುವ ದಿನ. ಇದು ಕೇವಲ ಒಂದು ದಿನವಲ್ಲ, ನಮ್ಮ ನಾಡಿನ ಆತ್ಮ, ಸಂಸ್ಕೃತಿ, ಪರಂಪರೆ ಮತ್ತು ಭಾಷೆಯ ಉತ್ಸವದ ದಿನ. 1956ರ ಈ ದಿನದಲ್ಲಿ ಎಲ್ಲ ಕನ್ನಡ ಭಾಷಾಭಿಮಾನಿಗಳು ಒಟ್ಟಾಗಿ ಏಕೀಕೃತ ಕರ್ನಾಟಕ ರಾಜ್ಯವನ್ನು ರೂಪಿಸಿದ್ದರು. ಆ ದಿನದಿಂದ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ನಾಡಿನ ಹುಟ್ಟುಹಬ್ಬವನ್ನು ಭಾವಭರಿತವಾಗಿ ಆಚರಿಸುತ್ತೇವೆ. ಈ ಸುಂದರ ಸಂದರ್ಭದಲ್ಲಿ ನಮ್ಮ ಪ್ರಿಯ ಶಾಲೆಯು ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದೆ. ಈಗ ಇಲ್ಲಿ ಹಾಜರಾಗಿರುವ ನಮ್ಮ ಗೌರವಾನ್ವಿತ ಅತಿಥಿಗಳಾದ ಮಂಗಳಾ ಎಂ ನಾಡಿಗ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಮಂಗಳಾ ಎಂ ನಾಡಿಗ್ ಅವರು ಗೃಹಿಣಿ, ಬರಹಗಾರ್ತಿಯಾಗಿದ್ದು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವರು. ಪ್ರಸ್ತುತ ಬೆಂಗಳೂರು ನಿವಾಸಿಯಾಗಿದ್ದು ಅವರ ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್. ಇವರ ಬರವಣಿಗೆ ಪ್ರಾರಂಭವಾಗಿದ್ದು ಕಾಲೇಜಿನ ದಿನಗಳಲ್ಲಿ. ಕತೆ, ಕವನ, ಲೇಖನ, ಚುಟುಕು, ಆಶು ಕವನ, ಆಶು ಕತೆ, ಸಂಭಾಷಣೆ, ಶಿಶುಗೀತೆ, ಲಾವಣಿ, ಹಾಸ್ಯ ಬರಹ, ಪ್ರಹಸನ, ಜಾನಪದ ಶೈಲಿಯ ಕತೆಗಳು, ಚಿತ್ರಕವನ ಹೀಗೆ ಎಲ್ಲ ವಿಧದ ಬರಹಗಳನ್ನು ಬರೆಯುತ್ತಿದ್ದರು. ವಿಜಯವಾಣಿಯ ಯುಗಾದಿ ವಿಶೇಷಾಂಕ, ಕನ್ನಡಪ್ರಭದ ದೀಪಾವಳಿ ವಿಶೇಷಾಂಕ, ವಿಜಯ ಕರ್ನಾಟಕದ ಪುಟ್ಟ ಕತೆಗಳ ಸಂಕಲನ, ವಿನಯವಾಣಿ ಪತ್ರಿಕೆಯ ಅಂಕಣ ಬರಹ ಸೇರಿದಂತೆ ನಾಡಿನ ಹಲವು ಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ, ಬೇರೆ ಬೇರೆ ಕಥಾ ಸಂಕಲನಗಳಲ್ಲಿ ಇವರ ಕತೆ, ಕವನ, ಲೇಖನಗಳು ಪ್ರಕಟವಾಗಿವೆ. ಕತೆ, ಕವನ ಸ್ಪರ್ಧೆಗಳಲ್ಲಿ ಹಲವು ಬಹುಮಾನಗಳು ದೊರೆತಿವೆ. ಕ್ಲಬ್ ಹೌಸ್ನ ಆನ್ಲೈನ್ ಕವನ ಸ್ಪರ್ಧೆ ಸೇರಿದಂತೆ ಹಲವು ಕವನ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿನಯವಾಣಿ ಪತ್ರಿಕೆಯ ಅಂಕಣ ಬರಹ ಹಾಗೂ ಇತರ ಪತ್ರಿಕೆಗಳಲ್ಲಿ ಬರೆದ ಲೇಖನಗಳನ್ನು ಒಟ್ಟುಗೂಡಿಸಿ ಸುತ್ತಮುತ್ತ ಎನ್ನುವ ಲೇಖನಗಳ ಕೃತಿ, ಪ್ರೀತಿಯ ಚಿಟ್ಟೆಯ ಬೆನ್ನೇರಿ ಕವನ ಸಂಕಲನ ಮತ್ತು ಶ್ರೀಯುತ ಉಪಾಸನಾ ಮೋಹನ್ ಅವರ ರಾಗ ಸಂಯೋಜನೆಯಲ್ಲಿ ಒಲವಿನ ಮಡಿಲು ಎಂಬ ಭಾವಗೀತೆಗಳ ಆಲ್ಬಮ್ ಬಿಡುಗಡೆಯಾಗಿದೆ. ಶ್ರೀಯುತ ರಾಘವೇಂದ್ರ ಬಿಜಾಡಿಯವರ ರಾಗ ಸಂಯೋಜನೆಯಲ್ಲಿ ಇವರ 7 ಹಾಡುಗಳು ಬಿಡುಗಡೆಯಾಗಿದ್ದು ಇನ್ನೂ ಕೆಲವು ಗೀತೆಗಳು ರೆಕಾರ್ಡಿಂಗ್ ಹಂತದಲ್ಲಿವೆ. ಪ್ರಸ್ತುತ ಫೇಸ್ಬುಕ್ನ ಸಾಹಿತ್ಯ ಬಳಗವಾದ ಕಥಾ ಕವನಗಳ ಸಂಕಲನದಲ್ಲಿ ನಿರ್ವಾಹಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಇಂದಿನ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಯ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಹಾಗೂ ಸದಾ ಕಾರ್ಯೋನ್ಮುಖರಾಗಿರುವ ನಮ್ಮ ವಿದ್ಯಾಲಯದ ಕಾರ್ಯದರ್ಶಿಗಳಾದ ವಿಶಿಷ್ಟ ಸೇವಾ ಅವಾರ್ಡಿ ಕರ್ನಲ್ ಮುರ್ನಲ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈಗ ಸದಾ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದು ನಮ್ಮನ್ನು ಹುರಿದುಂಬಿಸಿ ಬೆಂಬಲಿಸಿ ನಮ್ಮಲ್ಲಿರುವ ಕ್ರಿಯಾತ್ಮಕತೆಯನ್ನು ಹೊರತರುವ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕನ್ನಡದ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಕೈಗೊಂಡು ವಿದ್ಯಾರ್ಥಿಗಳನ್ನು ಸೂಕ್ತ ರೀತಿಯಲ್ಲಿ ತರಬೇತಿಗೊಳಿಸಿದ ನಮ್ಮೆಲ್ಲರ ಶಿಕ್ಷಕರಿಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕೋಗಿಲೆಯ ಕಂಠ ಚಂದ, ನವಿಲಿನ ನೃತ್ಯ ಅಂದ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಮನೋರಂಜನೆಯ ಕಾರ್ಯಕ್ರಮಗಳು ನೋಡಲು ಚಂದವೋ ಚಂದ. ಈಗ ನಮ್ಮ ಶಾಲೆಯ ನರ್ಸರಿ ಪುಟಾಣಿಗಳು ಜಗತ್ತಿನೆಲ್ಲೆಡೆ ನಾನಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಹೆಸರುವಾಸಿಯಾದ ಹೆಮ್ಮೆಯ ಕನ್ನಡಿಗರ ಛದ್ಮವೇಷ ಧರಿಸಿ ತಮ್ಮೆಲ್ಲರನ್ನು ರಂಜಿಸಲು ವೇದಿಕೆಯ ಮೇಲೆ ಬರಲಿದ್ದಾರೆ. ಹರಿ ಓಂ. ಎಲ್ಲರಿಗೂ ಶುಭೋದಯ. ನಮ್ಮ ನರ್ಸರಿ ಪುಟಾಣಿಗಳು ಧರಿಸಿರುವ ಛದ್ಮವೇಷಧಾರಿಗಳ ವಿಶಿಷ್ಟತೆಯನ್ನು ನಾನೀಗ ಪ್ರಸ್ತುತಪಡಿಸುತ್ತೇನೆ. ಸಾವಿರಾರು ಗಿಡಗಳನ್ನು ಬೆಳೆಸಿ
ವೃಕ್ಷಮಾತೆ ಎಂದೆನಿಸಿಕೊಂಡು ಪದ್ಮಶ್ರೀ ಪುರಸ್ಕಾರವನ್ನು ಪಡೆದಿರುವವರೇ ನಮ್ಮ ನಾಡಿನ ತುಳಸಿ ಗೌಡ. ನಮ್ಮ ಕರ್ನಾಟಕದ ಹೆಮ್ಮೆಯ ಯಕ್ಷಗಾನ ಲೋಕಕ್ಕೆ ಕಲಶಪ್ರಾಯವೆನ್ನಿಸಿರುವ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಸ್ಥಾಪಕರು ಹಾಗೂ ಯಕ್ಷಗಾನ ಲೋಕದಲ್ಲಿ ಪ್ರಧಾನವಾಗಿ ಕಾಣುವ ಹೆಸರೇ ಕೆರೆಮನೆ ಶಿವರಾಮ ಹೆಗ್ಗಡೆ. 18ನೆಯ ಶತಮಾನದಲ್ಲಿ ಚಿಕ್ಕದೇವರಾಜರ ಒಡೆಯರ ಆಸ್ಥಾನದಲ್ಲಿ ತನ್ನ ಸೊಗಸಾದ ಅಚ್ಚಗನ್ನಡ ಬರವಣಿಗೆಯಿಂದ ಪ್ರಸಿದ್ಧಳಾದ ಕವಯತ್ರಿಯೇ ಸಂಚಿ ಹೊನ್ನಮ್ಮ. ವಚನ ಸಾಹಿತ್ಯದ ಪ್ರಮುಖ ಸಂತರಾಗಿದ್ದು ಆತ್ಮಶುದ್ಧಿ ಮತ್ತು ಆಂತರ್ಯ ಜ್ಞಾನದ ಮಹತ್ವವನ್ನು ತಿಳಿಸಿಕೊಟ್ಟ ಶಿವಶರಣರೇ ಅಲ್ಲಮಪ್ರಭು. ನಮ್ಮ ನಾಡಲ್ಲಿ ಹುಟ್ಟಿ ಬೆಳೆದು ಮೈಸೂರಿನ ಮುಖ್ಯ ಅಭಿಯಂತರರಾಗಿ ಜನತೆಗೆ ಕನ್ನಂಬಾಡಿ ಅಣೆಕಟ್ಟು ಸೇರಿದಂತೆ ಅನೇಕ ಸೇವೆಗಳನ್ನು ಸಲ್ಲಿಸಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಅಣ್ಣವರು ಎಂದೇ ಖ್ಯಾತರಾದ ಕನ್ನಡ ಚಲನಚಿತ್ರರಂಗ ಮತ್ತು ರಂಗಭೂಮಿಯ ಮೇರು ನಟ ತಮ್ಮ ಅತ್ಯುತ್ತಮ ಅಭಿನಯಕ್ಕಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವವರೇ ನಮ್ಮ ನಾಡಿನ ಡಾಕ್ಟರ್ ರಾಜ್ಕುಮಾರ್. 10ನೆಯ ಶತಮಾನದ ಉತ್ತರಾರ್ಧ ಹಾಗೂ 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ದಾನ ಚಿಂತಾಮಣಿ ಎಂದೇ ಹೆಸರುವಾಸಿಯಾದ ಕರ್ನಾಟಕದ ನಾರಿಯೇ ಅತ್ತಿಮಬ್ಬೆ. ಕ್ರಿಕೆಟ್ ಜಗತ್ತಿನ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರಸಿದ್ಧ ಕ್ರಿಕೆಟ್ ಪಟುವೆ ರಾಹುಲ್ ದ್ರಾವಿಡ್. ಕನ್ನಡ ನಾಡಿನ ಪ್ರಸಿದ್ಧ ಬರಹಗಾರ್ತಿಯಾಗಿ ವೈದ್ಯರಾಗಿ ಚಿರಪರಿಚಿತರಾದ ಕರ್ನಾಟಕದ ನಾರಿಯೇ ಅನುಪಮ ನಿರಂಜನ. ಕರ್ನಾಟಕದ ಪ್ರಥಮ ರಾಜ್ಯವೆಂದು ವರ್ಣಿಸಲಾದ ಕದಂಬ ವಂಶದ ಸ್ಥಾಪಕನೇ ನಮ್ಮ ನಾಡಿನ ವೀರರಾಜ ಮಯೂರವರ್ಮ. ಆಧುನಿಕ ಕನ್ನಡ ಸಾಹಿತ್ಯದ ಕಾದಂಬರಿಕಾರರಾಗಿ ಲೇಖಕರಾಗಿ ಹಲವಾರು ಕೃತಿಗಳನ್ನು ರಚಿಸಿರುವವರೇ ಕರ್ನಾಟಕದ ಹೆಮ್ಮೆಯ ಎಸ್.ಎಲ್. ಭೈರಪ್ಪ. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ, ವೈಜ್ಞಾನಿಕ, ಬರಹಗಾರ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಕಡಲ ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದವರೇ ಶಿವರಾಮ ಕಾರಂತರು. ಕರ್ನಾಟಕದ ಪ್ರಸಿದ್ಧ ರಾಜವಂಶವಾಗಿದ್ದು ಕಲಾ, ಸಂಸ್ಕೃತಿ ಮತ್ತು ದೇವಾಲಯಗಳ ನಿರ್ಮಾಣದಲ್ಲಿ ಅಪಾರ ಕೊಡುಗೆ ನೀಡಿದವರೇ ವಿಷ್ಣುವರ್ಧನ. ಹರಿಯೋಂ. ಧನ್ಯವಾದಗಳು. ಬಾನಿನಲ್ಲಿ ಮೂಡಿದ ಚಂದಮಾಮ ಎನ್ನುವ ಹಾಡಿಗೆ ನಮ್ಮ LKG ಮತ್ತು UKG ಪುಟಾಣಿಗಳು ನೃತ್ಯ ಮಾಡಲಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ.
ಓಡಿ ಬಂದ ಚಂದಮಾಮ. ಮೋಡದೊಡನೆ ಓಡಿ ಬಂದ ಚಂದಮಾಮ. ಓಡಿ ಬಂದ ಚಂದಮಾಮ. ನಮ್ಮನ್ನು ನೋಡಿ ನಿಂದ ಚಂದಮಾಮ. ನಮ್ಮನ್ನು ನೋಡಿ ನಿಂದ ಚಂದಮಾಮ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ. ಮೂಡಿ ಬಂದ ಚಂದಮಾಮ. ಕತ್ತಲನ್ನು ದೂಡಿ ನಿಂದ ಚಂದಮಾಮ. ಕತ್ತಲನ್ನು ದೂಡಿ ನಿಂದ ಚಂದಮಾಮ. ಮುಗಿಲ ಬೆಟ್ಟವೇರಿ ಬಂದ ಚಂದಮಾಮ. ಏರಿ ಬಂದ ಚಂದಮಾಮ. ಮುಗಿಲ ಬೆಟ್ಟವೇರಿ ಬಂದ ಚಂದಮಾಮ. ಏರಿ ಬಂದ ಚಂದಮಾಮ. ತಾರೆಗಳನ್ನು ಸೇರಿ ನಿಂದ ಚಂದಮಾಮ. ತಾರೆಗಳನ್ನು ಸೇರಿ ನಿಂದ ಚಂದಮಾಮ. ಬಾನಿನಲ್ಲಿ ಮೂಡಿ ಬಂದ ಚಂದಮಾಮ. ಮೂಡಿ ಬಂದ ಚಂದಮಾಮ. ಕತ್ತಲನ್ನು ದೂಡಿ ನಿಂದ ಚಂದಮಾಮ. ಕತ್ತಲನ್ನು ದೂಡಿ ನಿಂದ ಚಂದಮಾಮ. ಈಗ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಹಿರಿಮೆಯನ್ನು ನಮ್ಮೊಂದಿಗೆ 10ನೇ ತರಗತಿಯ ವಿದ್ಯಾರ್ಥಿ ಉದಯ್ ಕುಮಾರ್ ಹಂಚಿಕೊಳ್ಳಲಿದ್ದಾನೆ. ಹರಿ ಓಂ, ಸರ್ವರಿಗೂ ಶುಭೋದಯ. ಮುಖ್ಯ ಅತಿಥಿಗಳೇ, ಮಾನ್ಯ ಪ್ರಾಚಾರ್ಯರೇ, ಶಿಕ್ಷಕರೇ, ಅತಿಥಿಗಳೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಇಂದು ನಾವು ಅತ್ಯಂತ ಹೆಮ್ಮೆಯಿಂದ ಆಚರಿಸುತ್ತಿರುವುದು ನಮ್ಮ ನಾಡಿನ ಹಬ್ಬ, ನಮ್ಮ ಆತ್ಮದ ಹಬ್ಬ, ಕರ್ನಾಟಕ ರಾಜ್ಯೋತ್ಸವ. ಮೊದಲಿಗೆ ಈ ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆಯನ್ನು ತಿಳಿಯೋಣ. ಭಾರತದ ಸ್ವಾತಂತ್ರ್ಯ ಪಡೆದ ನಂತರ 1950ರಲ್ಲಿ ರಾಜ್ಯಗಳನ್ನು ವಿದೇಶಿ ನಿಯಮಾವಳಿಗಳಿಂದಲೇ ಅಥವಾ ಐತಿಹಾಸಿಕ ಪರಂಪರೆಗಳಿಂದ ವಿನ್ಯಾಸ ಮಾಡಲಾಗುತ್ತಿತ್ತು. ಆದರೆ ಕನ್ನಡ ಭಾಷೆ ಮಾತನಾಡುವ ವಿವಿಧ ಪ್ರದೇಶಗಳು ವಿಭಜಿತವಾಗಿದ್ದವು. ಮೈಸೂರು ರಾಜ್ಯ, ಹಾಸನ, ಬೆಳಗಾವಿ, ಬೇಲೂರು ಮತ್ತು ಕನ್ನಡ ನಾಡಿನ ಭಾಗಗಳು. ಆಗ ಕನ್ನಡಿಗರು ಒಟ್ಟಾಗಿ ಕನ್ನಡ ನಾಡನ್ನು ಏಕತಾವಾದ ರಾಷ್ಟ್ರದಲ್ಲಿ ಸೇರಿಸುವಂತೆ ಬೇಡಿಕೆ ಹಾಕಿದರು. ಇದರ ಫಲವಾಗಿ 1956ರ ನವೆಂಬರ್ 1ರಂದು ಮದರಾಸು ಮತ್ತು ಪಕ್ಕದ ಕನ್ನಡ ಭಾಷಾ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಮೈಸೂರು ರಾಜ್ಯ ಸ್ಥಾಪಿಸಲಾಯಿತು. ನಂತರ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸೂರವರ ಕಾಲದಲ್ಲಿ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ನೀಡಲು ಪ್ರಮುಖ ಕಾರಣ, ಇಲ್ಲಿ ಹೆಚ್ಚಾಗಿ ಕರ ಅಂದರೆ ಕರಗುವ, ಕಬ್ಬಿಣದಂತೆ ಬಲವಾದ ಮತ್ತು ನಾಡು ಅಂದರೆ ಭೂಮಿ ಎಂದು ಭಾವಿಸಿ ಕರ್ನಾಟಕ ಎಂದೇ ಕರೆಯಲಾಗಿದೆ. ಕನ್ನಡಿಗರ ಸಂಸ್ಕೃತಿ, ಪರಂಪರೆ, ಭಾಷೆ ಮತ್ತು ಭೂಮಿಯನ್ನು ಪ್ರತಿಬಿಂಬಿಸುವ ಹೆಸರಾಗಿದೆ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಈ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನವು ನಮ್ಮ ಭಾಷೆ, ಸಂಸ್ಕೃತಿ, ಇತಿಹಾಸ ಮತ್ತು ಹೆಮ್ಮೆಯ ಗುರುತಾಗಿದೆ. ನಮ್ಮ ಕರ್ನಾಟಕವು ವೈವಿಧ್ಯಮಯ ನಾಡಾಗಿದೆ. ಇಲ್ಲಿ ಬೆಟ್ಟಗಳಿವೆ, ನದಿಗಳಿವೆ, ಕಾಡುಗಳಿವೆ, ಐತಿಹಾಸಿಕ ಸ್ಮಾರಕಗಳಿವೆ ಮತ್ತು ತಂತ್ರಜ್ಞಾನದ ನಗರಗಳೂ ಇವೆ. ಹಂಪಿಯ ಸ್ಮಾರಕಗಳು, ಮೈಸೂರು ಅರಮನೆ, ಬಾದಾಮಿ ಗುಹೆಗಳು, ಜೋಗ್ ಜಲಪಾತ, ಕೊಡಗು ಬೆಟ್ಟಗಳು, ಉಡುಪಿ ದೇವಾಲಯಗಳು ಇವೆಲ್ಲ ನಮ್ಮ ರಾಜ್ಯದ ಕೀರ್ತಿ ಮತ್ತು ವೈಭವವನ್ನು ಸಾರುತ್ತವೆ. ಕರ್ನಾಟಕವು ಕೇವಲ ನೈಸರ್ಗಿಕ ಸೌಂದರ್ಯದ ನಾಡು ಮಾತ್ರವಲ್ಲ, ಇದು ಜ್ಞಾನ, ಕಲೆ, ಸಂಗೀತ, ಸಾಹಿತ್ಯ ಮತ್ತು ಧರ್ಮದ ನಾಡು. ಇಲ್ಲಿ ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಬಸವಣ್ಣ, ಸಂತ ಶಿಷ್ಯರು, ಸರ್ ಎಂ ವಿಶ್ವೇಶ್ವರಯ್ಯ, ಕೆಂಪೇಗೌಡರು, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದ ಮಹನೀಯರು ಜನಿಸಿದ್ದಾರೆ. ಕುವೆಂಪು ಅವರು ಹೇಳಿದಂತೆ, ನನ್ನ ದೇಶವಿದು, ಕನ್ನಡ ದೇಶವಿದು, ನಾನಾದರೋ ಕನ್ನಡಿಗ. ಈ ಸಾಲು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಸ್ವಾಭಿಮಾನವನ್ನು ಹುಟ್ಟಿಸುತ್ತದೆ. ಇಂದು ನಮ್ಮ ರಾಜ್ಯವು ಕೃಷಿಯಲ್ಲಿ, ಶಿಕ್ಷಣದಲ್ಲಿ, ವಿಜ್ಞಾನದಲ್ಲಿ, ಕಲೆಗಳಲ್ಲಿ, ಕ್ರೀಡೆಗಳಲ್ಲಿ ಮತ್ತು ಉದ್ಯಮಗಳಲ್ಲಿ ಮುಂಚೂಣಿಯಲ್ಲಿದೆ.
ಬೆಂಗಳೂರು ಈಗ ವಿಶ್ವದ IT ರಾಜಧಾನಿಯಾಗಿ ಹೆಸರಾಗಿದೆ. ಆದರೆ ಈ ಪ್ರಗತಿಯ ನಡುವೆ ನಾವು ನಮ್ಮ ಕನ್ನಡ ಭಾಷೆಯ ಗೌರವವನ್ನು ಕಾಪಾಡಬೇಕು. ನಾವು ಎಲ್ಲೆಡೆ ಕನ್ನಡ ಮಾತನಾಡೋಣ, ಕನ್ನಡದಲ್ಲಿ ಯೋಚಿಸೋಣ, ಕನ್ನಡದಲ್ಲಿ ಕನಸು ಕಾಣೋಣ. ನಮ್ಮ ಮುಂದಿನ ಪೀಳಿಗೆಗೂ ಕನ್ನಡದ ಪ್ರೀತಿ ತುಂಬಿಸೋಣ. ಏಕೆಂದರೆ ಭಾಷೆ ಕೇವಲ ಮಾತಲ್ಲ, ಅದು ನಮ್ಮ ಗುರುತು, ಆತ್ಮ ಮತ್ತು ಸಂಸ್ಕೃತಿ. ರಾಜ್ಯೋತ್ಸವದ ದಿನದಲ್ಲಿ ನಾವು ನಮ್ಮ ರಾಜ್ಯದ ಸಾಧನೆಗಳನ್ನು ನೆನೆದು ಹೆಮ್ಮೆ ಪಡುವುದರ ಜೊತೆಗೆ ನಮ್ಮ ಕರ್ತವ್ಯವನ್ನು ನೆನಪಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ರಾಜ್ಯವನ್ನು ಇನ್ನಷ್ಟು ಪ್ರಗತಿ ಪಥದತ್ತ ಕೊಂಡೊಯ್ಯಬೇಕು. ಆದುದರಿಂದ ಬನ್ನಿ ಎಲ್ಲರೂ ಸೇರಿ ಹೀಗೆ ಪ್ರತಿಜ್ಞೆ ಮಾಡೋಣ. ಕನ್ನಡ ನಮ್ಮ ಪ್ರಾಣ, ಕರ್ನಾಟಕ ನಮ್ಮ ಮಾನ, ನಮ್ಮ ನಾಡಿನ ಸೇವೆಯೇ ನಮ್ಮ ಧ್ಯೇಯ. ಜೈ ಕರ್ನಾಟಕ, ಜೈ ಕನ್ನಡ. ಹರಿ ಓಂ. ಧನ್ಯವಾದಗಳು. ಈಗ ನಮ್ಮ ಶಾಲೆಯ 1ನೇ ಮತ್ತು 2ನೇ ತರಗತಿಯ ಮಕ್ಕಳು ಭಾವಗೀತೆಗೆ ನೃತ್ಯ ಮಾಡಲಿದ್ದಾರೆ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲ್ಲೊಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿ ಮರಿಯನು ನೀವು ಕಾಣ ಬನ್ನಿ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲ್ಲೊಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿ ಮರಿಯನು ನೀವು ಕಾಣ ಬನ್ನಿ. ಬಾನೆತ್ತರ ಹಾರುವ ಹಕ್ಕಿಗಳ ನೋಡುತ್ತ ಗಿಳಿಮರಿಗೂ ಒಂದಿನ ಹಾರುವ ಆಸೆ ಮೂಡಿದೆ. ಚಿಕ್ಕ ಹಸಿರು ಗರಿಗಳ ಮೆಲ್ಲ ಮೆಲ್ಲ ಬೀಸುತ್ತ ಬಾನೆತ್ತರ ಹಾರಲು ತಾಯಿ ಕಲಿಸಿದೆ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲ್ಲೊಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿ ಮರಿಯನು ನೀವು ಕಾಣ ಬನ್ನಿ. ನವಿಲುಗಳು, ಜಿಂಕೆಗಳು, ಮೋಡಗಳು, ಕಾಡುಗಳು, ಹಚ್ಚ ಹಸಿರು ಬೆಟ್ಟಗಳು ಕಾಣುತ್ತಿದೆ ಗಿಳಿಮರಿಗೆ. ಆಗಸದಿ ಹಾರಲು ಅಮ್ಮ ಗಿಳಿಯು ಜೊತೆಗಿದೆ, ಸಂತಸವು ಗಿಳಿಮರಿಗೆ ರೆಕ್ಕೆ ಬೀಸಲು. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲ್ಲೊಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿ ಮರಿಯನು ನೀವು ಕಾಣ ಬನ್ನಿ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ, ತಾಯಿ ಗಿಳಿಯ ಗೂಡಿದೆ, ಗೂಡಲ್ಲೊಂದು ಮರಿಯಿದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿ ಮರಿಯನು ನೀವು ಕಾಣ ಬನ್ನಿ. ಸಿರಿಕನ್ನಡ ಸವಿಕನ್ನಡ ಎಂಬಂತೆ ನಮ್ಮ ನಾಡಿನ ವೈಭವ ಪರಂಪರೆಯನ್ನು ಬಿಂಬಿಸುವ ಗೀತೆಗೆ ನಮ್ಮ ಶಾಲೆಯ 3ನೇ ಮತ್ತು 4ನೇ ತರಗತಿಯ ಮಕ್ಕಳು ನೃತ್ಯವನ್ನು ಮಾಡಲಿದ್ದಾರೆ. Thank you.
ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿ ಬೀಡಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ, ಕನ್ನಡ ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕನ್ನಡ ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿ ಬೀಡಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ. ಕಾವೇರಿ ಕೃಷ್ಣ ಹರಿವ, ನಾಡಿಗೆ ನೆಮ್ಮದಿ ತರುವ, ಅಮೃತ ವಾಹಿನಿ ಕನ್ನಡ, ನವ್ಯ ಚೈತನ್ಯ ಧಾರಿಣಿ ಕನ್ನಡ, ಜಾತಿ ನಲ್ಮೆಯ ಕನ್ನಡ, ಸ್ನೇಹ ಪ್ರೀತಿಯ ಕನ್ನಡ. ಜೋಗದ ಸಿರಿಯ ವರವ, ಗೋಲ ಗುಮ್ಮಟ ಹೊಳೆವ, ಕಣ್ಮನ ತಣಿಸುವ ಕನ್ನಡ, ಕಂಪು ಸೊಂಪು ಇಂಪಿನ ಕನ್ನಡ, ಮಣ್ಣ ಮನುದನ ಚಿನ್ನದ ಕನ್ನಡ, ಚಿನ್ನ ಚಿನ್ನದ ಮುನ್ನಡೆ ಕನ್ನಡ. ರವಿ ಶಶಿಯು ಇರೋ ತನಕ ಬಾಳಿ ಬೆಳಗುವ ಕನ್ನಡ ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿ ಬೀಡಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ. ಕನ್ನಡ ಸಿರಿ ಕನ್ನಡ, ಕನ್ನಡ ಸವಿ ಕನ್ನಡ, ಕರುನಾಡಿನ ಜೀವದ ಜೀವ, ಸಿರಿ ಬೀಡಿನ ಭಾವದ ಭಾವ, 5 ಕೋಟಿ ಜನರ ಕನ್ನಡ, ಕನ್ನಡ ಸಿರಿ ಈಗ ನಮ್ಮ ತಾಯಿ ಭಾರತಿ ಎಂಬ ಹಾಡನ್ನು 5ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ, ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ, ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು, ನಾವು ಹಿಂದೂ ಬಾಂಧವರು. ಭಾಷೆ ಬೇರೆ ವೇಷ ಬೇರೆ ದೇಶ ಮಾತ್ರ ಒಂದೇ, ಜಾತಿ ಬೇರೆ ರೀತಿ ಬೇರೆ ನೀತಿ ಮಾತ್ರ ಒಂದೇ, ಭಿನ್ನ ಮತಿಗಳಾದರೂ ನಾವು ಭಾರತೀಯರು, ಭಿನ್ನ ಮತಿಗಳಾದರೂ ನಾವು ಭಾರತೀಯರು, ನಾವು ಭಾರತೀಯರು. ಹಿಂದೂ ಜನರ ಮನವು ಸದಾ ಹಿಂದೂ ಮಹಾಸಾಗರ, ಹಿಂದೂ ಹೃದಯ ಮಂದಿರ ಮಹಾಪ್ರೇಮದಾಗರ, ಹೆಮ್ಮೆ ತರುವ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ, ಹೆಮ್ಮೆ ತರುವ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ. ಗಂಗೆ ಯಮುನೆ ತುಂಗೆಯರು ಹರಿವ ಪುಣ್ಯ ನಾಡಿದು, ಹಿರಿಮೆ ಗರಿಮೆ ಪ್ರಕೃತಿ ಸಿರಿ ಇರುವ ಗಣ್ಯ ಬೀಡಿದು, ನಮ್ಮ ತಾಯಿ ನಾಡಿದು ಹೆಮ್ಮೆ ತರುವ ಬೀಡಿದು, ನಮ್ಮ ತಾಯಿ ನಾಡಿದು ಹೆಮ್ಮೆ ತರುವ ಬೀಡಿದು, ಹೆಮ್ಮೆ ತರುವ ಬೀಡಿದು. ಸಾಧು ಸಂತ ಯೋಧರು ನಾಡಿಗೆ
ನಾಡಿಗಾಗಿ ದುಡಿದರು. ತೇಜ ಶೌರ್ಯದಿಂದಲೇ ನಾಡಿಗಾಗಿ ಮಡಿದರು. ಅವರು ಭಾರತಾಂಬೆಯ ಮಡಿಲ ಮಮತೆ ಮಕ್ಕಳು. ಅವಳ ಮನದ ಬನದಲ್ಲಿ ಅರಳಿ ನಿಂತ ಹೂಗಳು. ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು. ನಾವು ಹಿಂದೂ ಬಾಂಧವರು, ನಾವು ಭಾರತೀಯರು. ನಮ್ಮ ತಾಯಿ ಭಾರತಿ, ನಮ್ಮ ಹಿಂದೂ ಸಂಸ್ಕೃತಿ. ನಮ್ಮ ತಾಯಿ ಭಾರತಿ, ನಮ್ಮ ಹಿಂದೂ ಸಂಸ್ಕೃತಿ. ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ. ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು. ನಾವು ಭಾರತೀಯರು, ನಾವು ಹಿಂದೂ ಬಾಂಧವರು. ನಾವು ಹಿಂದೂ ಬಾಂಧವರು. ನಮ್ಮ ತಾಯಿ ಭಾರತಿ, ನಮ್ಮ ಹಿಂದೂ ಸಂಸ್ಕೃತಿ. ನಮ್ಮ ತಾಯಿ ಭಾರತಿ, ನಮ್ಮ ಹಿಂದೂ ಸಂಸ್ಕೃತಿ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ. ಶಿಶುನಾಳ ಶರೀಫರು ರಚಿಸಿರುವ ಕುಂಬಾರರ ಪ್ರಾಮುಖ್ಯತೆಯನ್ನು ಬಿಂಬಿಸುವ ಜಾನಪದ ಗೀತೆಯಾದ ಚನ್ನಪ್ಪ ಚನ್ನೇಗೌಡ ಹಾಗೂ ಹಳ್ಳಿಗಳಲ್ಲಿ ಕೆರೆಗಳು ತುಂಬಿದಾಗ ಹಳ್ಳಿಯ ಜನರು ಸಂಭ್ರಮಿಸುವ ಗೀತೆಯಾದ ಮಾಯದಂಥ ಮಳೆ ಬಂತಣ್ಣ ಹಾಡಿಗೆ ನಮ್ಮ ಶಾಲೆಯ 5ನೇ ಮತ್ತು 6ನೇ ತರಗತಿಯ ವಿದ್ಯಾರ್ಥಿಗಳು ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೂಬೋ ಮಧುಗಾದ
ಹನ್ನೆರಡು ಮದುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ, ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ, ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯೇ, ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ. ಗುದ್ದಲಿ ತರಿಸಿ 3,000 ಒಡ್ಡರ ತರಿಸಿ, 6,000 ಗುದ್ದಲಿ ತರಿಸಿ 3,000 ಒಡ್ಡರ ತರಿಸಿ, ಸಾಲು ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುವಳ್ಳಲ್ಲ, ಸಾಲು ಸಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲ್ಲುವಳ್ಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ. ಕರ್ನಾಟಕ ಮಾತ್ರವಲ್ಲ, ಭಾರತ ಕಂಡ ಅಪ್ರತಿಮ ರಾಣಿ ಚೆನ್ನಭೈರಾದೇವಿ ನಮ್ಮ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡಿದ ಈ ರಾಣಿಯ ಸಾಹಸಗಾಥೆಯನ್ನು ತಮ್ಮ ನೃತ್ಯ ನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಗೇರು ಸೊಪ್ಪೆ ಮತ್ತು ಹಾಡುಬಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ, ಐವ ಕೊಂಕಣ ತುಳು ರಾಜ್ಯಗಳ ಒಡತಿ ಚೆನ್ನಭೈರಾದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚೆನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. स्वागतम् शुभ स्वागतम् अथ स्वागतम् शुभ स्वागतम् आनन्द मङ्गल मङ्गलम् आनन्द मङ्गल मङ्गलम् हितप्रियं भारत भारतम् हितप्रियं भारत भारतम् स्वागतम् शुभ स्वागतम् अथ स्वागतम् शुभ स्वागतम् निरन्तरता नवता मानवता समता ममता सारथि साथ मनोरथ का जो अनिवार्य नहीं थमता संकल्प अविजित अभिमतम् संकल्प अविजित अभिमतम् आनन्द
हितप्रियं भारत भारतं हितप्रियं भारत भारतं स्वागतं शुभ स्वागतम् अथ स्वागतं शुभ स्वागतम् कुसुमित नई कामनाएं सुरभित नई साधनाएं कुसुमित नई कामनाएं सुरभित नई साधनाएं मैत्री मति क्रीड़ांगण में प्रमुदित बंधु भावनाएं मैत्री मति क्रीड़ांगण में प्रमुदित बंधु भावनाएं शाश्वत सुविकसित इति शुभम् शाश्वत सुविकसित इति शुभम् आनन्द मङ्गल मङ्गलम् आनन्द मङ्गल मङ्गलम् हितप्रियं भारत भारतम् हितप्रियं भारत भारतं हितप्रियं भारत भारतं हितप्रियं भारत भारतम् ಗೇರುಸೊಪ್ಪೆಯ ರಾಜಸಭೆ ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜಗುರು ಭಟ್ಟಾಕಳಂಕರು, ದಂಡನಾಯಕ ಭೈರವನಾಯಕ, ಹೊನ್ನಾವರದ ಕೊತವಾಲ ಕಂಠಪ್ಪ ನಾಯಕ, ಕಾರಭಾರಿ ಸತ್ರಾಜಿತ ಶೆಣೈ ಉಪಸ್ಥಿತರಿದ್ದಾರೆ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ? ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ದಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ಏನಿದೆ ಆ ಪತ್ರದಲ್ಲಿ? ಕಾರಭಾರಿಗಳೇ, ಪತ್ರವನ್ನು ಓದಿರಿ. ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನೂ ರೋಜಾರಿಯೋನನ್ನೂ ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ನಿಲ್ಲಿಸಿ, ಅತಿಯಾಯಿತು ಉದ್ದಟತನ. ನಮ್ಮ ನೆಲದ ನಾವೀಗ ರೋಜಾರಿಯೋನನ್ನು ಅವರಿಗೊಪ್ಪಿಸಲು ನಾವೇನು ಹೇಡಿಗಳಲ್ಲ. ನಾನು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಅವರದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ. ಕಾರಭಾರಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕರಾರುಗಳನ್ನು ನಾನು ಒಪ್ಪುವುದಿಲ್ಲ. ನಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು? ನಾವೇ ಅದನ್ನು ಅವರಿಗೆ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಲೆಂದು ನಾವೇನು ಅವರನ್ನು ಬೇಡಿಕೊಂಡಿದ್ದೇವೇನು? ಇಂದೇ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೋಗೇವಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆ ಇನ್ನಷ್ಟು ಯೋಧರನ್ನು ನೇಮಿಸಿ. ಅಪ್ಪಣೆ ಮಹಾರಾಣಿ. ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೋಜಾರಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾಗಿದೆಯಷ್ಟೇ? ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಯ ಯೋಧರಿದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇನೆ.
ಮಹಾರಾಣಿ, ಶಬಲೆ ಒಳಗೆ ಬರಲು ಅಪ್ಪಣೆ ಕೇಳುತ್ತಿದ್ದಾಳೆ. ಅವಳನ್ನು ಕಳುಹಿಸಲೇ? ಸರಿ, ಅವಳನ್ನು ಒಳಗೆ ಕಳುಹಿಸಿ. ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ ಮಹಾರಾಣಿ. ಹೇಳು ಶಬಲೆ. ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. ಇನ್ನೆರಡು ದಿನದಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಹೌದೇನು? ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ. ಅದು ಅವರ ಯುದ್ಧ ತಂತ್ರ ಮಹಾಮಂತ್ರಿಗಳೇ. ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು, ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಗೆ ಒಯ್ದು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವಿಗೆ ಒಯ್ಯಲು. ಅದಕ್ಕಾಗಿಯೇ ಅಟಾಯಿಡೆ ಪೋರ್ಚುಗಲ್ಲಿನ ಪ್ರಭು ಸೆಬ್ಯಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು ತರಿಸಿಕೊಂಡಿದ್ದಾನೆ. ಹಾಗಾಗಿ ಏನು ಶಬಲೆ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗಲಿನಿಂದ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿನಗೆ? ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಶಬಲೆ ಅವರ ಹಡಗುಗಳ ಸಂಖ್ಯೆ ನೋಡಿ ಹೆದರಿ ನಿಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತದೆ ಪರಂಗಿಗಳ ಪರಾಕ್ರಮ. ಭೈರವನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತೂ ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ. ಅದನ್ನು ನೀರಿನಿಂದ ಹೊರಗೆಳೆದು ಸದೆಬಡಿಯಬೇಕು. ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು. ಸರಿ, ಇಲ್ಲಿಗೆ ಸಭೆ ಮುಗಿಸೋಣ. ಭೈರವನಾಯಕರೇ, ನೀವು, ಶಬಲೆ ಮತ್ತು ಸತ್ರಾಜಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ. ಮಹಾರಾಣಿಯವರಿಗೆ ಜಯವಾಗಲಿ, ಮಹಾರಾಣಿಯವರಿಗೆ ಜಯವಾಗಲಿ, ಮಹಾರಾಣಿಯವರಿಗೆ ಜಯವಾಗಲಿ. ಶಿಬಿರದಲ್ಲಿ 3 ಕುರ್ಚಿಗಳು. ಮಧ್ಯದ ಕುರ್ಚಿಯಲ್ಲಿ ಅಟಾಯಿಡೆ ಕುಳಿತಿದ್ದರೆ ಅಕ್ಕಪಕ್ಕದಲ್ಲಿ ಕ್ಯಾಪ್ಟನ್ ಡಿಸಿಲ್ವಾ ಮತ್ತು ಕ್ಯಾಪ್ಟನ್ ಮೆಂಜೆಸ್. ಭಟನೊಬ್ಬ ಬಂದು ನಮಸ್ಕರಿಸಿ ಪತ್ರವನ್ನು ಕೊಟ್ಟು ಹಿಂದಿರುಗುತ್ತಾನೆ. ಏನು ಬರೆದಿದ್ದಾಳೆ ಆ ಹೆಂಗಸು? ಸಾರಾಂಶ ಹೇಳಿ. ನಿಮ್ಮ ಯಾವುದೇ ಕರಾರಿಗೂ ನಮ್ಮ ಒಪ್ಪಿಗೆ ಇಲ್ಲ. ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ. ನಮ್ಮ ಪ್ರಜೆಯಾದ ರೊಜಾರಿಯೋನನ್ನು ನಿಮಗೆ ಒಪ್ಪಿಸುವುದಿಲ್ಲ. ಇನ್ನು ನೀವು ಕೊಟ್ಟ ಬಿರುದನ್ನು ಕೊಡಿರೆಂದು ನಾವೇನು ನಿಮ್ಮ ಬಳಿ ಬಂದು ಕೇಳಿರಲಿಲ್ಲ. ಇದು ಹಿಂದಿರುಗಿಸುತ್ತಿದ್ದೇನೆ ನಿಮ್ಮ ಬಿರುದಿನ ಪತ್ರವನ್ನು. ನಿಮ್ಮಲ್ಲೇ ಇಟ್ಟುಕೊಳ್ಳಿ, ನೆನಪಿಟ್ಟುಕೊಳ್ಳಿ. ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ. ಇನ್ನು ನಿಮ್ಮ ಇಚ್ಛೆಯಂತೆ ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು. ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವವರಲ್ಲ. ಏನು ಆಕೆ ಬಗಲಿದ್ದು? ನಿಮ್ಮ ಅಪ್ಪನ ನೆಲ ಅಲ್ಲ ಹಾಗೆಂದರೆ? ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲ ಅಲ್ಲ ಅಂದರೆ ಈ ನೆಲ ನಿಮ್ಮ ತಂದೆಗೆ ಸೇರಿದ್ದಲ್ಲ, ನಮ್ಮದು. ಹಾಗಾಗಿ ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್. ಅವಳು ನಮ್ಮ ಯಾವುದೇ ಕರಾರನ್ನು ಒಪ್ಪಿಲ್ಲ. ಹಾಗಾಗಿ ದಾಳಿ ಮಾಡುವುದು ಅನಿವಾರ್ಯ. ಆದಷ್ಟು ಬೇಗ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕು. ಈಗ ನಾವೆಲ್ಲಿದ್ದೇವೆ? ಇದು ಅಂಜುದೀವು. ಇಲ್ಲಿಂದ ಹೊನ್ನಾವರಕ್ಕೆ 2 ದಿನದ ಪ್ರಯಾಣ. ಒಳ್ಳೆಯದು. ಈ ಸಲ ಅವಳಿಗೆ ನಾವು ಬುದ್ಧಿ ಕಲಿಸಲೇಬೇಕು. ನಮ್ಮ ನಾವೆಗಳನ್ನು ನಾಳೆ ಬೆಳಿಗ್ಗೆಯೇ ಹೊರಡಿಸಿಬಿಡಿ. Farewell, now my love, send me
Leave away Santiago. The tears are as salty and deep as the sea, but my sailor. ಅಂತ್ರಾಲೋಚನೆ ಕೊಠಡಿ. ಶಬಲೆ ಶತ್ರಾಜಿತ ಭೈರವ ನಾಯಕ ಕಂಠಪ್ಪ ನಾಯಕ. ಮಹಾರಾಣಿ, ಇಂದು ಬೆಳಗ್ಗೆ ಪರಂಗಿ ನಾವೆಗಳು ಅಂಜದ್ವೀಪವನ್ನು ಬಿಡುತ್ತಿವೆ. ಒಟ್ಟು 130 ನಾವೆಗಳು, 2,500 ಶಸ್ತ್ರಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದಾರೆ. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದಾರೆ. ನಮ್ಮ ಹಡಗುಕಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ. ಕುದುರೆ ಸವಾರರು ಬೇರೆ ಬೇರೆ ವೇಷ ತೊಟ್ಟು ಬರುತ್ತಿದ್ದಾರೆ. ಮಹಾರಾಣಿ, ಈಗಿನ್ನು ಕಾರ್ತೀಕ ಮಾಸ. ಕಾಳಿ, ಚಾಂಡಿಯ, ಗಂಗಾವಳಿ, ಅಘನಾಶಿನಿಗಳಲ್ಲಿ ಸಾಕಷ್ಟು ನೀರು ಹರಿಯುತ್ತಿದೆ. ಸೇತುವೆ ತುಂಡಾದರೆ ಕುದುರೆ ಸವಾರರು ಸುಲಭಕ್ಕೆ ದಾಟಿ ಬರಲಾಗದು. ಅವರು ಒಬ್ಬೊಬ್ಬರಾಗಿ ತೆಪ್ಪದ ಮೂಲಕ ಹೊಳೆ ದಾಟಿದರೆ ನಮ್ಮ ಸೈನಿಕರು ಹೊಳೆ ದಾಟುತ್ತಿದ್ದಂತೆ ಅವರನ್ನು ಬಂಧಿಸುತ್ತಾರೆ. ಒಳ್ಳೆಯದು. ಕಂಠಪ್ಪ ನಾಯಕರೇ, ನೀವು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಹಗ್ಗದ ಮೂಲಕ ಹೊರಬನ್ನಿರಿ. ಹೊರಗೆ ನಿಮ್ಮ ಶಸ್ತ್ರಸಜ್ಜಿತ ಸೈನಿಕರ ಮೂಲಕ ಪರಂಗಿಗಳು ಮೇಲೆ ಬರದಂತೆ ಸಾಧ್ಯವಾದ ಮಟ್ಟಿಗೆ ತಡೆಯಿರಿ. ಅವರ ಪಿರಂಗಿಗಳಿಗೆ ನಮ್ಮವರು ಸಿಗದಂತೆ ಎಚ್ಚರ ವಹಿಸಿ. 4-5 ದಿನ ಪ್ರಯತ್ನಿಸಿದ ನಂತರ ಅವರು ಹೇಗಾದರೂ ಮಾಡಿ ಮೇಲೆ ಬಂದವರ ವಿರುದ್ಧ ಹೋರಾಡುತ್ತಾ ಮೆಲ್ಲಗೆ ಪಲಾಯನ ಮಾಡಿಬಿಡಿ. ಭೈರವ ನಾಯಕರೇ, ನೀವು ಮೊದಲ ದಿನವೇ ಬಸವರಾಜ ದುರ್ಗದಿಂದ ಹಿಮ್ಮೆಟ್ಟಬೇಕು. ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ? ನಾಯಕರೇ, ಸೈನಿಕರಿಗೆ ಹೇಳಿ, ಇದು ಯುದ್ಧ ತಂತ್ರ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ನಮ್ಮ ನೆರವಿಗೆ ಬರುತ್ತಿರುವ ಬಿಜಾಪುರದ ಸೈನ್ಯ ಮತ್ತು ಕೇರಳದ ಜಾಮೋರಿನ್ನರ ನಾವಿಕ ದಳ ಇಲ್ಲಿಗೆ ತಲುಪಲು ಸ್ವಲ್ಪ ಸಮಯ ಬೇಕು. ಅಲ್ಲಿಯವರೆಗೆ ನಾವು ಈ ಪರಂಗಿಗಳನ್ನು ತಡೆಯಬೇಕು. ಮುಂದೆ ಎಲ್ಲರೂ ಒಂದಾಗಿ ಅವರನ್ನು ಬೆನ್ನಟ್ಟಿ ಹೋಗಿ ಗೋವೆಯನ್ನು ಪರಂಗಿಗಳಿಂದ ಮುಕ್ತಗೊಳಿಸೋಣ. ಮಹಾರಾಣಿ, ಅವರ ಗುರಿ ರೋಜಾರಿಯೋನನ್ನು ಹೊತ್ತೊಯ್ಯುವುದು ಮತ್ತು ನಿಮ್ಮನ್ನು ಬಂಧಿಸುವುದು. ಬಂಧಿಸಲಿ ಶಬಲೆ. ಈ ಸಲ ಅಟಾಯಿಡೆಯ ಅಟಾಟೋಪವನ್ನು ಪರೀಕ್ಷಿಸಲೆಂದೇ ನಾನು ಈ ತಂತ್ರಯುದ್ಧದ ಹಾದಿ ಹಿಡಿದಿರುವುದು. ಅವನೊಬ್ಬ ರಣಕೋವಿದನಂತೆ, ಅಪ್ರತಿಮ ವೀರನಂತೆ. ಈ ಹಳ್ಳಿಯ ಹೆಣ್ಣು ಮಗಳನ್ನು ಅದು ಹೇಗೆ ಬಂಧಿಸಿ ಕರೆದೊಯ್ಯುವನೆಂದು ನೋಡಲು ನಾನು ಕಾಯುತ್ತಿದ್ದೇನೆ. ಸೈನಿಕರೇ, ಎಲ್ಲರೂ ಯುದ್ಧಕ್ಕೆ ತಯಾರಾಗಿ.
ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕನ್ನಡದ ಹಿರಿಮೆಯನ್ನು ಸಾರಲು ಹಾಗೂ ಕನ್ನಡಿಗರೆಂದು ಹೇಳಲು ಈ ಸುಸಂದರ್ಭದಲ್ಲಿ ನಮಗೆ ಹಿತನುಡಿಗಳನ್ನು ಹೇಳಲು ಮುಖ್ಯ ಅತಿಥಿಗಳನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರಾಂಶುಪಾಲರೇ, ಆಡಳಿತ ವರ್ಗದವರೇ, ಶಿಕ್ಷಕರೇ ಹಾಗೂ ಪೋಷಕರೇ ಮತ್ತು ಪ್ರೀತಿಯ ಮಕ್ಕಳೇ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕವಿವಾಣಿಯೊಂದಿಗೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ಈ ದಿನದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸ್ತೇನೆ. ಮೈಸೂರು ಸಂಸ್ಥಾನ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಎಂದು 4 ವಿಭಾಗಗಳಾಗಿದ್ದ ಕನ್ನಡ ನಾಡು ಒಂದಾದ ದಿನ. ದಕ್ಷಿಣ ಭಾರತದಲ್ಲಿನ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನಾಗಿ ಘೋಷಿಸಿದ ದಿನ ಇವತ್ತು. ಅದನ್ನು ನಾವು 1956ರಿಂದ ನವೆಂಬರ್ 1ನೇ ತಾರೀಕು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದಕ್ಕಾಗಿ ನಾವಿವತ್ತು ಏನು ಕನ್ನಡ ರಾಜ್ಯೋತ್ಸವ ಅಂತ ಸಂಭ್ರಮ ಪಡ್ತಾ ಇದ್ದೀವೋ ಇದಕ್ಕಾಗಿ ಶ್ರಮಿಸಿದವರು ಹಲವಾರು ಮಂದಿ. ಕನ್ನಡದ ಕುಲಪುರೋಹಿತರು ಎಂದೇ ಹೆಸರಾದಂತಹ ಆಲೂರು ವೆಂಕಟರಾಯರು ಕನ್ನಡದ ಏಕೀಕರಣಕ್ಕಾಗಿ ಕನ್ನಡದ ಜನರನ್ನೆಲ್ಲ ಒಂದುಗೂಡಿಸುವುದಕ್ಕಾಗಿ 1905ರಲ್ಲಿ ಒಂದು ಚಳುವಳಿಯನ್ನೇ ಪ್ರಾರಂಭಿಸಿದರು. ಆನ ಕೃಷ್ಣರಾಯರು, ಶಿವರಾಮ ಕಾರಂತರು, BM ಶ್ರೀಕಂಠಯ್ಯ, ಕುವೆಂಪು ಮುಂತಾದ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಇಂದಿನ ಸಂಭ್ರಮಕ್ಕೆ ಕಾರಣರಾಗಿದ್ದಾರೆ. ಅವರೆಲ್ಲರನ್ನೂ ನಾವು ಗೌರವಯುತವಾಗಿ ಸ್ಮರಿಸುವುದು ನಮ್ಮ ಒಂದು ಕರ್ತವ್ಯವೂ ಹೌದು. ನಮಗೆ ಬಹಳ ಒಂದು ಹೋರಾಟ ಮಾಡಿ ನಮ್ಮ ಕನ್ನಡವನ್ನು ನಮಗೆ ಕನ್ನಡ ನಾಡು ಅಂತ ನಮಗೆ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟ ಆ ಗಣ್ಯರಿಗೆ ಹಾಗೂ ನಮ್ಮ ಕನ್ನಡ ನೆಲಕ್ಕೆ ನಾವು ಒಂದು ಋಣ ತೀರಿಸಬೇಕಾದ ಒಂದು ಜವಾಬ್ದಾರಿ ಸಹ ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಕನ್ನಡವನ್ನು ನಾವು ಆದಷ್ಟು ಕನ್ನಡವನ್ನು ಬಳಸೋಣ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ನಾವು ಕನ್ನಡವನ್ನು ಬಳಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಒಂದು ಸುಂದರವಾದ ಒಂದು ಭಾಷೆ, ಸುಲಲಿತವಾದ ಒಂದು ಭಾಷೆ. ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆಯ ಪದಗಳಿವೆ. ಅದು ನಮ್ಮ ಒಂದು ಸಂಸ್ಕೃತಿಯನ್ನು ತೋರಿಸುವಂತಹ ಒಂದು ಶ್ರೀಮಂತವಾದ ಭಾಷೆ ಕನ್ನಡ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಕನ್ನಡದಲ್ಲಿ ನಮ್ಮ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಭಾಷೆನೂ ಹೌದು. ಇವಾಗ ಉದಾಹರಣೆಗೆ ಆಂಗ್ಲ ಭಾಷೆಯಲ್ಲಿ ನಾವು ಒಂದು ಸಂಬಂಧಗಳಿಗಾಗಲಿ ಯಾರಿಗಾಗಲಿ ಒಂದು ಆಂಟಿ ಅಂಕಲ್ ಅಷ್ಟೇ ನಾವು ಕರೆಯೋದು. ಅದೇ ನಮ್ಮ ಕನ್ನಡದಲ್ಲಾದರೆ ಅತ್ತೆ ಮಾವ, ಸೋದರತ್ತೆ ಸೋದ್ರ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಇಂತಹ ಒಂದು ಪ್ರತಿಯೊಂದು ನಮ್ಮ ಬಾಂಧವ್ಯಕ್ಕೂ ಸಹ ನಾವು ಒಂದೊಂದು ಶಬ್ದಗಳು, ಒಂದೊಂದು ಒಳ್ಳೆಯ ಪದಗಳು ನಮ್ಮಲ್ಲಿ ಉಂಟು, ಕನ್ನಡದಲ್ಲಿ ಉಂಟು. ನಮ್ಮ ಕೂಡು ಕುಟುಂಬ ಅನ್ನೋದು ಹಿಂದೆ ನಮ್ಮ ಒಂದು ಸಂಸ್ಕೃತಿಯ ವಿಭಾಗ ಆಗಿತ್ತು ಅದು. ಆದರೆ ಇವಾಗ ಎಲ್ಲ ಅವರವರ ಒಂದು ಕೆಲಸ ಕಾರ್ಯದ ಅನುಕೂಲಕ್ಕೋಸ್ಕರ ತಮ್ಮ ಹಳ್ಳಿಗಳನ್ನು ಬಿಟ್ಟು ಬಂದು ಬರೀ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಆಗಿದೆ. ಇವಾಗಿನ ಕಾಲದಲ್ಲಿ ಈ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಸಾಧಾರಣವಾಗಿ ಒಂದು ಪ್ರತಿಶತ ಒಂದು 80% ಅಥವಾ 60% ಮಕ್ಕಳಿಗಾದರೂ ಎಲ್ಲ ರೀತಿಯ ಸೌಲಭ್ಯಗಳು ಇದೆ. ಹಿಂದೆ ಮಕ್ಕಳಿಗೆ ಒಂದು ಓದಬೇಕು ಅಂದರೆ ಒಂದು ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು ಮನೆಯಲ್ಲಿ. ಆಮೇಲೆ ಮಕ್ಕಳು ಹೇಗೆ 10-12 ಜನ ಮಕ್ಕಳುಗಳು ಇರ್ತಾ ಇದ್ದಿದ್ದು ಕುಟುಂಬದಲ್ಲಿ, ಮಕ್ಕಳು ಹೇಗೆ ಬೆಳೀತಾ ಇದ್ರು ಅಂತಲೇ ಗೊತ್ತಿರ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ಒಂದೇ ಸ್ಕೂಲ್ಗೆ ಹೋಗೋರು, ಒಬ್ಬರು ಹಾಕಿಬಿಟ್ಟಿದ್ದ ಬಟ್ಟೆಗಳನ್ನು ಇನ್ನೊಬ್ರು ಹಾಕ್ಕೊಳ್ಳೋರು, ಒಬ್ಬರು ಪುಸ್ತಕಗಳನ್ನು ಇನ್ನೊಬ್ಬರು ಉಪಯೋಗಿಸ್ತಾ ಇದ್ರು. ಮಕ್ಕಳು ಹೇಗೆ ಬೆಳ್ಕೊಂಡು ಹೋಗ್ತಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಇವಾಗಿನ ಕಾಲದಲ್ಲಿ ಮಕ್ಕಳನ್ನು ಬೆಳೆಸೋದೇ ತಂದೆ ತಾಯಿಗೆ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಅಂದರೆ ಖಂಡಿತ ತಪ್ಪಲ್ಲ. ಎಲ್ಲ ಇದೆ ಮಕ್ಕಳಿಗೆ, ಅದೇ ಥರ ಒತ್ತಡದ ಬದುಕು ಸಹ ಇದೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ತಂದೆ ತಾಯಿಗೂ ಹೌದು. ಯಾಕಂದರೆ ಇದು ತುಂಬ ನಮ್ಮದು ಒಂದು ಓಟದ ಬದುಕು. ಪ್ರತಿದಿನ ನಮಗೆ ಹೇಗೆ ಕಳೆಯುತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲೂ ಸಹ ನಾವು
ಕನ್ನಡ ರಾಜ್ಯೋತ್ಸವ, ಕನ್ನಡ ಭಾಷೆ, ಕನ್ನಡ ನುಡಿ ಎಲ್ಲದಕ್ಕೂ ನಾವು ಒಂದು ಸ್ಥಾನಮಾನವನ್ನು ನಾವು ಖಂಡಿತ ನೀಡಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಅದನ್ನು ಮಾಡಿಕೊಂಡು ನಾವು ನಮ್ಮ ಕನ್ನಡವನ್ನು ಹೆಮ್ಮೆಯಿಂದ ನಾವು ಕನ್ನಡವನ್ನು ಮಾತಾಡಬೇಕು, ಅಭಿಮಾನ ತುಂಬಿರಬೇಕು ನಮ್ಮ ಮಾತಲ್ಲಿ ಕನ್ನಡ ಮಾತನಾಡುವಾಗ. ನಮ್ಮ ಕನ್ನಡ 1973ರಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಆಗ ಚೆನ್ನವೀರ ಕಣವಿಯವರು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಒಂದು ಘೋಷವಾಕ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ. ಇದು ಕಪ್ಪು ಮಣ್ಣು, ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ. ಅಂದರೆ ನಮ್ಮ ಮಣ್ಣು ಕಪ್ಪು ಬಣ್ಣದ್ದು ಬಹಳ ಸಂಪದ್ಭರಿತವಾಗಿದೆ. ನಮ್ಮ ಮಣ್ಣು ಮಾತ್ರ ಅಲ್ಲ, ಪ್ರತಿಯೊಂದು ನಮ್ಮ ಕನ್ನಡದಲ್ಲಿ ಸಂಪದ್ಭರಿತವಾಗಿದೆ ಅನ್ನೋದಕ್ಕೆ ಇವತ್ತಿನ ಛದ್ಮವೇಷದಲ್ಲಿನ ಪಾತ್ರಧಾರಿಗಳು ತೋರಿದಂತಹ ಒಂದು ನಮ್ಮ ಕರ್ನಾಟಕದ ಶ್ರೀಮಂತಿಕೆಯ ಗಣ್ಯ ವ್ಯಕ್ತಿಗಳ ಒಂದು ಪಾತ್ರವೇ ಸಾಕ್ಷಿ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಬಹುಶಃ ರಾತ್ರಿ ಕನಸಲ್ಲೂ ನನಗೆ ಈ ವೇದಿಕೆ ಮೇಲೆ ಮಕ್ಕಳು ಮಾಡಿದಂತಹ ಕಾರ್ಯಕ್ರಮಗಳೇ ಬರ್ಬೋದು ಕಣ್ಮುಂದೆ. ಅಷ್ಟು ಕಣ್ಣಿಗೆ ಕಟ್ಟಿದಂತಿತ್ತು. ಎಲ್ಲ ಮಕ್ಕಳು ಅಷ್ಟು ಚೆನ್ನಾಗಿ ಹಾಡು, ನೃತ್ಯ, ಅಭಿನಯ ಎಲ್ಲದರಲ್ಲೂ ಅಷ್ಟು ಚೆನ್ನಾಗಿ ತುಂಬ ಧೈರ್ಯದಿಂದ, ತುಂಬ ಖುಷಿಯಾಗಿ ಲವಲವಿಕೆಯಿಂದ ಮಾಡಿದರು. ಇವರನ್ನು ತಯಾರು ಮಾಡಿದಂತಹ ಶಿಕ್ಷಕರಿಗೂ ವಂದನೆಗಳು. ಬಹುಶಃ ತುಂಬ ಒಳ್ಳೊಳ್ಳೆಯ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನಿಸ್ತು ನನಗೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಭುವನೇಶ್ವರಿ ದೇವಿ. ನಿಮ್ಮ ಹಿತನುಡಿಗಳಿಗೆ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಭೂಮಿಕಾ ವಂದನಾರ್ಪಣೆ ಮಾಡಲಿದ್ದಾಳೆ. ಹರಿ ಓಂ. ಸರ್ವರಿಗೂ ಶುಭೋದಯ. ಇಂದು ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ನಾದ ಮೊಳಗಿಸುವ, ಕನ್ನಡ ಧ್ವಜ ಹಾರಿಸುವ ಕನ್ನಡಿಗನ ಹೆಮ್ಮೆಯ ದಿನ, ಕರ್ನಾಟಕ ರಾಜ್ಯೋತ್ಸವದ ಪವಿತ್ರ ದಿನ. ಈ ಸುಂದರ ಸಂದರ್ಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಮಂಗಳ ಎಂ ನಾಡಿಗ್ ಅವರು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಕನ್ನಡದ ಸಂಸ್ಕೃತಿ, ಪರಂಪರೆ ಹಾಗೂ ಏಕತೆಯ ಬಗ್ಗೆ ಮಾತನಾಡಿ ನಮ್ಮ ಮನಸ್ಸನ್ನು ಸ್ಫೂರ್ತಿಯಿಂದ ತುಂಬಿಸಿದ ಅತಿಥಿ ವಕ್ತಾರರಿಗೆ ಕೃತಜ್ಞತೆಗಳು. ನಮ್ಮ ಈ ರಾಜ್ಯೋತ್ಸವದ ಹಬ್ಬಕ್ಕೆ ಆಗಮಿಸಿ ನಮ್ಮೊಂದಿಗೆ ಇದುವರೆಗೂ ಆಸೀನರಾಗಿ ಕಾರ್ಯಕ್ರಮ ವೀಕ್ಷಿಸಿದ ನಮ್ಮ ವಿದ್ಯಾಲಯದ ಕಾರ್ಯದರ್ಶಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಶೀರ್ವದಿಸಿ ನಮ್ಮಲ್ಲಿ ಪ್ರೇರಣೆ ತುಂಬಿದ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಮನದಾಳದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶಿಕ್ಷಕ ವೃಂದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಸಾಂಸ್ಕೃತಿಕ ತಂಡವು ನೀಡಿದ ನೃತ್ಯ, ಹಾಡು, ನಾಟಕ ಹಾಗೂ ಕನ್ನಡದ ಮಹಿಮೆ ಸಾರಿದ ಕಾರ್ಯಕ್ರಮಗಳು ನಿಜಕ್ಕೂ ಪ್ರಶಂಸನೀಯ. ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕೊನೆಯಲ್ಲಿ ಈ ಕಾರ್ಯಕ್ರಮವನ್ನು ಸಕಾಲಕ್ಕೆ ಶಿಸ್ತುಬದ್ಧವಾಗಿ ಉತ್ಸಾಹದಿಂದ ನೋಡಿದ ನಮ್ಮ ಪ್ರಿಯ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಾವು ಎಲ್ಲರೂ ಸೇರಿ ಎಲ್ಲರೂ ಕನ್ನಡಿಗರು ಎಲ್ಲೆಡೆ ಕನ್ನಡದ ಧ್ವಜ ಹಾರಲಿ ಎಂಬ ಸಂದೇಶವನ್ನು ಹೃದಯದಲ್ಲಿ ಹೊತ್ತುಕೊಂಡು ತೆರಳೋಣ. ನಮ್ಮ ನಾಡು, ನಮ್ಮ ಹಳ್ಳಿ, ನಮ್ಮ ಭಾಷೆ ಕನ್ನಡ. ಜೈ ಕರ್ನಾಟಕ. ಹರಿ ಓಂ. ಧನ್ಯವಾದಗಳು. ಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗಾ. तव शुभ नामे जागे तव शुभ आशीष मागे. गाहे तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे.